ಗುಡ್ ಮಾರ್ನಿಂಗ್ ಅಗೇನ್. ನಾನು ಇವತ್ತು ಬೇಗೂರಲ್ಲಿರೋ ಶಿವನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಮಾರ್ನಿಂಗ್ ರೈಡ್. ಇದು ನೋಡಿ ನಮ್ಮ ಮನೆ, ಆಮೇಲೆ ಆ್ಯಸ್ ಯೂಶ್ವಲ್ ನಮ್ಮ ರೆಗ್ಯುಲರ್ ವಾಹನ. ಸೊ ಬೇಗೂರಿಗೆ ಹೋದ್ಮೇಲೆ ಇನ್ನು ಮಿಕ್ಕಿದ ವೀಡಿಯೋ ಮುಗಿಸ್ತೀನಿ. ಇವತ್ತು ನಾನು ಹೇಳಿದ್ನಲ್ಲ, ಬೇಗೂರಲ್ಲಿ ಶಿವನ ದೇವಸ್ಥಾನ ಹೋಗ್ತಾ ಇದ್ದೀನಿ. ಆನ್ ದ ವೇ ಸೈಕ್ಲಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಗಾಳಿ ಬರ್ತದೆ, ಜೋರಾಗಿದೆ ಇವತ್ತು. ಇಲ್ಲ ಫ್ರೆಂಡ್ಸ್, ಇಲ್ಲಿ ನೋಡಿ ಹೋಟ್ಲ್ ಹೆಸರು ಹಳ್ಳಿ ತೋಟ ಅಂತ. ಇಡೀ ಬಿಲ್ಡಿಂಗು ಬರೀ ಬಿಲ್ಡಿಂಗ್ಗಳಿದ್ದಾವೆ, ಒಂದು ಮರನೂ ಇಲ್ಲ. ಇದರಲ್ಲಿ ಹಳ್ಳಿ ತೋಟ. ಬೆಂಗಳೂರಿನ ನಿಜವಾಗ್ಲೂ ಸ್ನೇಹಿತರೆ, ಒನ್ಸ್ ಅಪಾನ್ ಅ ಟೈಮ್ ಯೂಸ್ ಟು ಸೇ ಗಾರ್ಡನ್ ಸಿಟಿ ಅಂತ. ಈಗೇನಾಗಿದೆ ಅಂದರೆ ಗಾರ್ಬೇಜ್ ಸಿಟಿ ಆಗ್ತಿದೆ. ನೋಡಿ ಸ್ನೇಹಿತರೆ, ಇದೇ ಪಂಚಲಿಂಗ ನಾಗೇಶ್ವರ ದೇವಸ್ಥಾನ. ಇದೇ ಪಂಚಲಿಂಗ ನಾಗೇಶ್ವರ ದೇವಸ್ಥಾನ. ಒಂದಾನೊಂದು ಕಾಲದಲ್ಲಿ ನಾವು ಇದೇ ಬೇಗೂರು ಜಾಗದಲ್ಲಿ ಇದ್ದೀವಿ. ಬೇಗೂರು ಹೆಂಗಿತ್ತು ಅಂತ ಕೇಳಿದಾಗ, ನಾವಿದ್ದಾಗ ಒಂದು ರೋಡು, ಅವಾಗಿಂದ ಶಿವನ ದೇವಸ್ಥಾನ ಅಂದರೆ ಸಿಕ್ಕಾಪಟ್ಟೆ ಫೇಮಸ್. ದೇವಸ್ಥಾನ ಅಂದರೆ ಗೋಪುರಗಳು ಕಾಣಿಸೋದು. ಈಗ ಬರೀ ಬಿಲ್ಡಿಂಗ್ಗಳು, ಅಪಾರ್ಟ್ಮೆಂಟ್ಗಳು ಅದು ಇದು ಕಾಣಿಸ್ತಾ ಇದ್ದಾವೆ. ಈಗ ಒಬ್ಬ ಫ್ರೆಂಡಿಗೆ ಫೋನ್ ಮಾಡಿದೆ, ಬೇಗೂರಲ್ಲಿರೋರಿಗೆ. ಫೋನ್ ತೆಗಿತಾ ಇಲ್ಲ. ಅವ್ನು ಫೋನ್ ತೆಗೆದ ತಕ್ಷಣ ದೇವಸ್ಥಾನ ಎಷ್ಟು ಓಪನ್ ಆಗುತ್ತೆ, ದೇವಸ್ಥಾನದ ಎಂಟ್ರಿ ಎಲ್ಲ ತೋರಿಸ್ತೀನಿ ನಿಮಗೆ. ಇದೇ ದೇವಸ್ಥಾನದ ಮೇಯ್ನ್ ಎಂಟ್ರಿ, ಪಂಚಲಿಂಗ ನಾಗೇಶ್ವರ ದೇವಸ್ಥಾನ. ನಾನು ದೇವಸ್ಥಾನ ಒಳಗಡೆ ಹೋಗ್ತಿದ್ದೀನಿ. ಇವತ್ತು ನಮ್ಮ ತಾಯಿಯ ಹುಟ್ಟುಹಬ್ಬ. ದೇವಸ್ಥಾನಕ್ಕೆ ಹೋಗಿ ಏನೇನಿದೆ ಅಂತ ಎಲ್ಲ ನೋಡ್ಕೊಂಬರೋಣ. ದೇವಸ್ಥಾನ ದೇವಸ್ಥಾನ ಒಳಗಡೆ ಇದಕ್ಕೆ ಅದತ್ರ ಒಂದು 1000 ವರ್ಷ ಲೆಕ್ಕ ಇರಬೇಕು. ಆಮೇಲೆ ಇದು ಹಳೇ ಕಾಲದ ತಕ್ಕಡಿ ಅನಿಸುತ್ತೆ. ವೇಟ್ ಚೆಕ್ ಮಾಡೋಕ್ಕೆ ಅಂತ. ಇದ್ರ ಪುರಾಣ ನಿಜವಾಗ್ಲೂ ನನಗೂ ಗೊತ್ತಿಲ್ಲ. ಅಪ್ಪ ಅಮ್ಮನ ಕೇಳಿದ್ರೆ ಗೊತ್ತಾಗ್ಬೋದು. ಇಲ್ಲಿ ಮೋಸ್ಟ್ಲಿ ಹೊಸದಾಗೇನೋ ಗೋಪುರ ಕಟ್ತಾ ಇದ್ದಾರೆ ಅನಿಸುತ್ತೆ. ಒಟ್ಟಲ್ಲಿ ದೇವಸ್ಥಾನದ್ದು ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದಾರೆ. ಗಣಪತಿ ಮೇಲ್ಗಡೆ ಒಂದು ದೊಡ್ಡ ಮರ ಇದೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ದೇವಸ್ಥಾನನ. ದೊಡ್ಡದಾಗೂ ಇದೆ. ಅದೊಂದು ಗೋಪುರ, ಇದೊಂದು ಗೋಪುರ. ಹಿಂಗೆ ಹೋಗ್ತಾ ಇತ್ತು ಅಂತ ಕೇಳಿದ್ರೆ ಅದು ಮೇನ್ ದೇವಸ್ಥಾನ. ಅಲ್ಲೊಂದು ಗೋಪುರ ಕಾಣಿಸುತ್ತೆ. ಆಮೇಲೆ ಈ ಕಡೆ ಹೊಸ ಕಟ್ತಾರೆ ಗೋಪುರ. ನೋಡಿ ಅಲ್ಲಿ ಕಾಣಿಸುತ್ತಲ್ಲ, ಅಲ್ಲಿ ಕಟ್ತಾ ಇರೋದು ಹೊಸ ಗೋಪುರ. ಇದೆಲ್ಲ ಹಳೇ ಕಾಲದ್ದು ಕಲ್ಲುಗಳು. ದೇವಸ್ಥಾನ ಕಟ್ಟಬೇಕಾದ್ರೆ ಮೋಸ್ಟ್ಲಿ ರಿನೋವೇಷನ್ ಮಾಡಿರ್ತಾರಲ್ಲ, ಆವಾಗ ಮೋಸ್ಟ್ಲಿ ಹಾಗೆ. ಇಲ್ಲೊಂದೇನೋ ಇದೆ ನೋಡಿ, ಯುದ್ಧ ಹಾಗೂ ಒಂದು ದೇವಸ್ಥಾನ ಅಂತ. ಅ ಬ್ಯಾಟಲ್ ಆ್ಯಂಡ್ ಎ ಟೆಂಪಲ್. ನಾನು ದೇವಸ್ಥಾನಗಳೆಲ್ಲ ನೋಡಿದಾಗ ಒಂದೊಂದು ಕಡೆ ಯೋಚನೆ ಮಾಡೋದು, ಆಗಿನ ಕಾಲದಲ್ಲಿ ಈ ಥರ ಕೆತ್ತನೆಗಳೆಲ್ಲ ಹೇಗಿತ್ತು ಅಂತ. ಇದೇ ನೋಡಿ ಸ್ನೇಹಿತರೆ, ಹಳೇ ದೇವಸ್ಥಾನ. ಫಸ್ಟ್ ಇದು ಬರೀ ಇದಷ್ಟೇ ಮಾತ್ರ. ಈಗ ಡೆವಲಪ್ ಆಗಿದೆ ಅಂದರೆ ಒಂದೊಂದು ಕಲ್ಲುಗಳು ನಿಜವಾಗ್ಲೂ ಅದರ ವಯಸ್ಸು ಅದೇ ಹೇಳ್ತಾ ಇದೆ, ಇಷ್ಟಾಗಿದೆ ಅಂದ್ಬಿಟ್ಟು ಅಂತ. ಇಲ್ಲೇನೋ ಬೋರ್ಡ್ ಹಾಕಿದ್ದಾರೆ, ನೋಡ ಬನ್ನಿ. ಇದು ಒಂದು ಕಲ್ಬಾವಿ ಅಂತ. ಕಲ್ಬಾವಿ ತುಂಬ ಜನಕ್ಕೆ ಗೊತ್ತಿರುತ್ತೆ. ಇದ್ರ ಆಳ ನೋಡಿ ಸ್ನೇಹಿತರೆ, ಸಿಕ್ಕಾಪಟ್ಟೆ ಆಳ ಇದೆ. ಓಕೆ ಸ್ನೇಹಿತರೆ,
ದೇವಸ್ಥಾನ ತೋರಿಸಿದಾಯಿತು. ಈಗ ಸೀದಾ ಮನೆಗೆ ಹೋಗೋಣ. ಇವತ್ತು ನಾವು ಅಮ್ಮನ ಹುಟ್ಟಬ್ಬ. ಸೊ ಬೇಗ ಹೋಗಿ ತಿಂಡಿ ಊಟ ಅರೇಂಜ್ಮೆಂಟ್ ಎಲ್ಲ ಮಾಡ್ಕೊಳ್ಳೋಣ. ಸೊ ಮತ್ತೆ ನಾಳೆ ಸಿಗುವ. ಗುಡ್ ಬೈ.